ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜೂನ್ 28 ಭಾನುವಾರದಿಂದ ಜುಲೈ 4 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮೊದಲು ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜೂನ್ 28 ಭಾನುವಾರ ಜ್ಯೇಷ್ಠ ಶುಕ್ಲ ಚತುರ್ದಶಿ, ಅಂದರೆ ನಿಜ ಜ್ಯೇಷ್ಠದ ಶುಕ್ಲ ಚತುರ್ದಶಿ ತಿಥಿ ಇರುತ್ತೆ. ಶುಭಯೋಗ ಗರಜೇಕರಣ ಇರುವಂಥದ್ದು. ಇಂದು ರಾತ್ರಿ ಕಾಲದಲ್ಲಿ ಅಲ್ಲಿ ಹುಣ್ಣಿಮೆ ಸಹ ಆರಂಭ ಆಗುತ್ತೆ. ಅಂದರೆ ಚತುರ್ದಶಿ, ಶುಕ್ಲ ಪಕ್ಷದ ಚತುರ್ದಶಿ ಜೊತೆಗೆ ರಾತ್ರಿ ಬಳಿಕಲ್ಲಿ ಹುಣ್ಣಿಮೆ ಆರಂಭ ಸಹ ಆಗುವಂಥದ್ದು ಇರುತ್ತೆ. ಹಾಗಾಗಿ ಸಾಮಾನ್ಯ ದಿನ ಆಗಿರುತ್ತೆ. ಹುಣ್ಣಿಮೆಗೆ ಸಂಬಂಧಿತ ಅಥವಾ ಹುಣ್ಣಿಮೆಗೆ ಮುನ್ನ ದಿನ ಮಾಡುವಂಥ ಆಚರಣೆ ಇತ್ಯಾದಿ ಪೂಜೆ ಪುನಸ್ಕಾರ ಧಾರ್ಮಿಕ ವಿಚಾರಗಳಿಗೆ ಉತ್ತಮವಾದ ದಿನ ಇರುತ್ತೆ. ಇನ್ನು 29ನೇ ತಾರೀಕು ಜೂನ್ 29 ಸೋಮವಾರ, ಇಂದು ಹುಣ್ಣಿಮೆ. ಇದನ್ನು ಕಾರು ಹುಣ್ಣಿಮೆ ಎಂದು ಕರೀತಾರೆ, ಫಲ ಪೂರ್ಣಿಮಾ ಎಂದು ಕರೀತಾರೆ. ಜೊತೆಗೆ ಈ ವಟ ಸಾವಿತ್ರಿ ಹುಣ್ಣಿಮೆ ಅಥವಾ ವಟ ಸಾವಿತ್ರಿ ವ್ರತದ ಒಂದು ದಿನದ ಆಚರಣೆ ಮಾಡ್ತಾರೆ. 3 ದಿನಗಳನ್ನು ಮಾಡುವಂಥವ್ರು 2 ದಿನ ಹಿಂದೆಯೇ ವ್ರತ ಹಿಡಿದು 3 ದಿನಗಳ ವ್ರತ ಮಾಡೋರು ಇದ್ದಾರೆ. ಅಥವಾ ಹುಣ್ಣಿಮೆ ಎಂದು ಸಹ ವಟ ಸಾವಿತ್ರಿ ವ್ರತ, ಒಂದು ವಟವೃಕ್ಷಕ್ಕೆ ಅಲ್ಲಿ ಪೂಜೆ ಮಾಡಿ ಅಲ್ಲಿ ವಟ ಸಾವಿತ್ರಿ ವ್ರತವನ್ನು ಸಂಪನ್ನ ಮಾಡುವಂಥದ್ದರ ಪದ್ಧತಿಯಲ್ಲಿರುತ್ತೆ. ಹಾಗಾಗಿ ಕಾರ ಹುಣ್ಣಿಮೆ, ಫಲ ಪೂರ್ಣಿಮಾ, ವಟ ಸಾವಿತ್ರಿ ಹುಣ್ಣಿಮೆ ಎಂದು ಕರೆಯುವಂಥ ಧಾರ್ಮಿಕ ಮಹತ್ವದ ದಿನ ಆಗಿರುತ್ತೆ. ಹುಣ್ಣಿಮೆ ಆಗಿರೋದ್ರಿಂದ ನಿಮ್ಮ ಸಮೀಪದ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡ್ಬೋದು, ಅಥವಾ ಕುಲದೇವತೆ, ಇಷ್ಟದೇವತೆ, ಗ್ರಾಮ ದೇವತೆಗಳ ಒಂದು ಸ್ಮರಣೆಯನ್ನು ಮಾಡುವಂಥದ್ದು, ಅಥವಾ ಯಾವುದೇ ರೀತಿಯ ಮನೆಯಲ್ಲಿದ್ದುಕೊಂಡೇ ದೇವತಾ ಅನುಷ್ಠಾನ ಇತ್ಯಾದಿಗಳನ್ನು ಮಾಡ್ಬೋದು. ಇಂದು ಬುಧನ ವಕ್ರಗತಿ ಆರಂಭ ಆಗುತ್ತೆ. ಇಂದು ಒಂದು ಖಗೋಳದ ವಿಶೇಷ, ಅಲ್ಲಿ ಬುಧನ ವಕ್ರಗತಿ ಆರಂಭ ಆಗುವಂಥದ್ದು. ಈ ಬುಧನ ವಕ್ರಗತಿ ಆರಂಭದ ಪ್ರತ್ಯೇಕ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿರ್ತೇನೆ, ಅದನ್ನು ನೀವೆಲ್ಲ ವೀಕ್ಷಿಸಿದ್ದೀರಾ. ಯಾರು ವೀಕ್ಷಿಸಿಲ್ಲ ವೀಕ್ಷಿಸಿಕೊಳ್ಳಿ. ಬುಧನ ವಕ್ರಗತಿಯ ಅವಧಿಯಲ್ಲಿ ಹಲವಾರು ರಾಶಿಗಳ ಒಂದು ಮೇಲೆ ಅಡ್ಡ ಪರಿಣಾಮಗಳು ಆಗುವಂಥದ್ದಿರುತ್ತೆ. ಹಲವಾರು ರಾಶಿಗಳಿಗೆ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗುವಂಥದ್ದು. ಅಂದರೆ ವಕ್ರಗತಿ, ಶುಭ ಗ್ರಹಕ್ಕೆ ವಕ್ರಗತಿ ಬಂದಾಗ ಅಲ್ಲಿ ಯಾವ ರಾಶಿಗೂ ಉತ್ತಮ ಫಲ ಅಂತೂ ಬರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಏರುಪೇರಿನ ಘಟನೆ ಎಲ್ಲ ಆಗುತ್ತೆ. ಹಾಗಾಗಿ ಯಾವುದೆಲ್ಲ ಮುನ್ನೆಚ್ಚರಿಕೆ ಬೇಕು ಅನ್ನೋದು ಆ ವಿಡಿಯೋದಲ್ಲಿದೆ, ವಿಡಿಯೋನ ವೀಕ್ಷಿಸಿಕೊಳ್ಳಿ. ಇನ್ನು 30ನೇ ತಾರೀಕು ಮಂಗಳವಾರ, ನಿಜ ಜ್ಯೇಷ್ಠ ಬಹುಳ ಪಾಡ್ಯಮಿ, ಅಂದರೆ ಅಲ್ಲಿ ಬಹುಳ ಅಂದರೆ ಕೃಷ್ಣ ಪಕ್ಷ ಆರಂಭ ಆಗುತ್ತೆ. ಹಾಗಾಗಿ ನಿಜ ಜ್ಯೇಷ್ಠದ ಕೃಷ್ಣ ಪಕ್ಷದ ಪಾಡ್ಯಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಬ್ರಹ್ಮಯೋಗ, ಬಾಲವಕರಣ ಇರುವಂಥ ಸಾಮಾನ್ಯ ದಿನ ಆಗಿದೆ. ಯಾವುದೇ ರೀತಿಯ ಈ ಧಾರ್ಮಿಕವಾದ ಆಧ್ಯಾತ್ಮಿಕವಾದ ವಿಚಾರಗಳಿಗೆ ಇಂದು ಆಚರಣೆ ಮಾಡ್ಬೋದು. ಇನ್ನು ಜುಲೈ 1 ಬುಧವಾರ, ನಿಜ ಜ್ಯೇಷ್ಠದ ಬಹುಳ ಬಿದಿಗೆ, ಪೂರ್ವಾಷಾಢ ನಕ್ಷತ್ರ, ಐಂದ್ರ ಯೋಗ, ತೈತಿಲಕರಣ ಇರುವಂಥದ್ದು. ಇಂದು ಶನಿ ಮಹಾರಾಜರು ರೇವತಿ ನಕ್ಷತ್ರದ 2ನೇ ಪಾದಕ್ಕೆ ಪ್ರವೇಶ ಮಾಡ್ತಾರೆ. ಅವರು ಮೀನರಾಶಿಯಲ್ಲಿ ಇರುವಂಥದ್ದು. ಹಾಗಾಗಿ ರಾಶಿಯ ಫಲ ಏನು ವ್ಯತ್ಯಾಸ ಆಗೋದಿಲ್ಲ. ನಕ್ಷತ್ರದ ಪಾದವನ್ನು ಈಗ 2ನೇ ಪಾದಕ್ಕೆ, 1ನೇ ಪಾದದಿಂದ ಈಗಾಗಲೇ ರೇವತಿಯಲ್ಲಿ ಇದ್ದರೂ ಅವರು ಆ ರೇವತಿ 1ನೇ ಪಾದದಿಂದ 2ನೇ ಪಾದಕ್ಕೆ ಶನಿ ಮಹಾರಾಜರ ಪ್ರವೇಶ ಆಗುವಂತಹ ಘಟನೆ ಜರುಗುತ್ತೆ. ಇನ್ನು 2ನೇ ತಾರೀಕು ಗುರುವಾರ, ನಿಜ ಜ್ಯೇಷ್ಠದ ಬಹುಳ ಬಿದಿಗೆ ಉಪರಿ ತದಿಗೆ, ಅಂದರೆ ಆರಂಭದಲ್ಲಿ ಪ್ರಾತಃ ಕಾಲದಲ್ಲಿ ಬಿದಿಗೆ, ಆ ಬಳಿಕ ತದಿಗೆ ತಿಥಿ ಅಥವಾ ತೃತೀಯ ತಿಥಿ ಆರಂಭವಾಗುತ್ತೆ. ಉತ್ತರಾಷಾಢ ನಕ್ಷತ್ರ, ವೈಧೃತಿ ಯೋಗ, ಗರಜೇಕರಣ ಇರುವಂಥ ಸಾಮಾನ್ಯ ದಿನ ಆಗಿದೆ. ಗುರುವಾರ ಆಗಿರೋದ್ರಿಂದ ಗುರು ಆಚರಣೆಗೆ ಸಂಬಂಧಪಟ್ಟ ಗುರುಪೀಠಗಳಿಗೆ ಸಂದರ್ಶನ, ಗುರು ಭಕ್ತಿ ಮಾಡಲಿಕ್ಕೆ, ದತ್ತಾತ್ರೇಯರ ಸ್ತೋತ್ರ ಮಾಡಲಿಕ್ಕೆ ಎಲ್ಲ ಉತ್ತಮವಾದ ಅವಕಾಶ ಇರುವಂಥ ದಿನ. ಇನ್ನು 3ನೇ ತಾರೀಕು ಶುಕ್ರವಾರ, ಬಹುಳ ತದಿಗೆ ಉಪರಿ ಚೌತಿ, ಅಂದರೆ ಪ್ರಾತಃ ಕಾಲದಲ್ಲಿ ತದಿಗೆ ತಿಥಿ, ಬಳಿಕ ಚತುರ್ಥಿ ತಿಥಿನೂ ಇರುತ್ತೆ. ಶ್ರವಣ ನಕ್ಷತ್ರ, ವಿಷ್ಕಾಂಭ ಯೋಗ ಇರುವಂತಹ ದಿನ, ಭದ್ರಾಕರಣ ಇರುವಂಥ ದಿನ. ಇಂದು ಸಂಕಷ್ಟಹರ ಚತುರ್ಥಿ, ಇಂದು ಗಣೇಶನಿಗೆ ಸಂಬಂಧಪಟ್ಟವ ಸಂಕಷ್ಟಹರ ವ್ರತವನ್ನು ಮಾಡೋರು, ಉಪವಾಸ ವ್ರತ ನಿಯಮ ಆಚರಣೆ ಮಾಡೋರು ಆ ಸಂಕಷ್ಟಹರ ವ್ರತವನ್ನು ಮಾಡ್ಬೋದು. ಸಂಕಷ್ಟಹರ ಚತುರ್ಥಿ ಚಂದ್ರೋದಯದ ಬಳಿಕ ವ್ರತವನ್ನು ಸಂಪನ್ನಗೊಳಿಸ್ತಾರೆ. ಚಂದ್ರೋದಯ ಸುಮಾರು 9:31 ಚಂದ್ರೋದಯ ಆಗುವಂಥ ಕಾಲ. ಚಂದ್ರ ದರ್ಶನ ಮಾಡಿ ಉಪವಾಸವನ್ನು ಸಂಪನ್ನಗೊಳಿಸುವಂಥದ್ದು. ಗಣೇಶನ ಭಕ್ತಿ, ಗಣೇಶನ ದೇವಾಲಯಗಳ ಸಂದರ್ಶನ ಇತ್ಯಾದಿಗಳನ್ನು ಮಾಡ್ಬೋದು. ಇನ್ನು ವಾರದ ಕೊನೆಯ ದಿನ ಶನಿವಾರ, 4ನೇ ತಾರೀಕು ಜುಲೈ 4 ಶನಿವಾರ, ಬಹುಳ ಚತುರ್ಥಿ ಅಥವಾ ಚೌತಿ ತಿಥಿ, ಧನಿಷ್ಠ ನಕ್ಷತ್ರ, ಪ್ರೀತಿ ಯೋಗ, ಬಾಲವಕರಣ ಇರುವಂಥದ್ದು. ಇಂದು ಒಂದು ಖಗೋಳದ ಘಟನೆ ಜರುಗುತ್ತೆ. ಅದು ಶುಕ್ರನ ಸಿಂಹ ಪ್ರವೇಶದ ಘಟನೆ ಜರುಗುತ್ತೆ. ಶುಕ್ರ ಗ್ರಹವು ಇಂದು ತನ್ನ ರಾಶಿ ಪಥವನ್ನು ಬದಲಿಸುವಂಥದ್ದು. ಇದರ ಒಂದು ಪ್ರತ್ಯೇಕ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಶುಕ್ರನ ಸಿಂಹ ಒಂದು ಗೋಚಾರದ ಫಲ, ಅದರಲ್ಲಿ ನಿಮ್ಮ ಯಾವ ರಾಶಿಗೆಲ್ಲ ಶುಕ್ರನಿಂದ ವಿಶೇಷವಾದ ಲಾಭ, ಜಯ, ಸುಖ ಎಲ್ಲ ಇದೆ ಅದನ್ನು ವಿಶದವಾಗಿ ಅದರಲ್ಲಿ ವಿವರಿಸಲಾಗಿದೆ, ಅದನ್ನು ಗಮನಿಸಿಕೊಳ್ಳಿ.
ಹಾಗಾಗಿ ಈ ವಾರದಲ್ಲಿ 2 ಘಟನೆ ಜರುಗುತ್ತೆ. ಒಂದು ಬುಧನ ವಕ್ರಗತಿ, ಮತ್ತೊಂದು ಶುಕ್ರನ ಸಿಂಹ ಪ್ರವೇಶ ಎಂಬಂತಹ ಖಗೋಲದ 2 ಘಟನೆ ಜರುಗುತ್ತೆ. ಜೊತೆಗೆ ವಾರ ಆರಂಭದಲ್ಲಿ ಆ ವಟ ಸಾವಿತ್ರಿ ವ್ರತ, ಕಾರ ಹುಣ್ಣಿಮೆ, ಫಲ ಪೂರ್ಣಿಮೆ, ಭೂಮಿ ಪೂರ್ಣಿಮೆ ಜರುಗುವಂಥದ್ದು ಸೋಮವಾರ. ಹಾಗಾಗಿ ಅನೇಕ ರೀತಿಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮತ್ತು ಖಗೋಲದ ಮಹತ್ವವುಳ್ಳಂಥ ವಾರ ಆಗಿದೆ. ಇನ್ನು ನಾವು ಗಮನಿಸುವಂಥದ್ದು ರಾಶಿಗಳ ಭವಿಷ್ಯ ಒಂದೊಂದಾಗಿ. ಮೊದಲು ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭವಾಗಿ ಬರ್ತಾಯಿದೆ. ಭಾನುವಾರ ಸೋಮವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಭಾನುವಾರ ಸೋಮವಾರ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಆಗುವಂಥದ್ದು. ವ್ಯಾಪಾರ, ಉದ್ಯಮ, ಹಣಕಾಸು ಎಲ್ಲ ಚೆನ್ನಾಗಿ ಆಗುತ್ತೆ. ಅನೇಕ ರೀತಿಯ ನಿಮ್ಮ ಕೋರಿಕೆಗಳು, ಬೇಡಿಕೆಗಳು ಈಡೇರುತ್ತೆ. ಭಾನುವಾರ ಸೋಮವಾರ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಮಂಗಳವಾರ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಮಂಗಳವಾರ ಸ್ವಲ್ಪ ಹಣಕಾಸಿನ ಖರ್ಚುಗಳು ಬರುವಂಥದ್ದು, ಜೊತೆಗೆ ಚಿಂತೆ ಹೆಚ್ಚಳ ಆಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಬಂಧುಗಳ ಜೊತೆ ಮಿತ್ರರ ಜೊತೆಗೆ ಏನಾದರೂ ನಿಷ್ಠುರಗಳು ಆಗುವಂಥದ್ದು. ಹಾಗಾಗಿ ಮಂಗಳವಾರದಂದು ಎಲ್ಲ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಯಾವುದೇ ಮಹತ್ವದ ಕೆಲಸ ಕಾರ್ಯಗಳಿಗೆ ಕೈ ಹಾಕಲಿಕ್ಕೆ ಅಷ್ಟು ಒಳ್ಳೆಯದಿಲ್ಲ. ಆ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಅದ್ಭುತವಾದ ದಿನ. ಬುಧವಾರ, ಗುರುವಾರ, ಶುಕ್ರವಾರದ್ದು ವಿಶೇಷವಾಗಿ ಕರ್ಮಸ್ಥಾನದ ಚಂದ್ರನ ಒಂದು ವಿಶೇಷವಾದ ನಿಮಗೆ ಲಾಭ ಇರುತ್ತೆ. ಹಾಗಾಗಿ ಅಲ್ಲಿ ಸೂರ್ಯ, ಚಂದ್ರ, ರಾಹು ಮತ್ತು ಶುಕ್ರ ಎಂಬಂಥ 4 ಗ್ರಹಗಳ ಆಶೀರ್ವಾದ ಇರುತ್ತೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ 1, 2, 3ರಂದು ನೀವು ವಿಶೇಷವಾಗಿ ಬುಧವಾರ, ಗುರುವಾರ, ಶುಕ್ರವಾರದಂದು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಸರ್ಕಾರಿ ಕೆಲಸ, ರಾಜಕೀಯ ಮೂಲದ ಕೆಲಸ ಇತ್ಯಾದಿ, ಅಥವಾ ಇನ್ನಿದೆ ಭೂಮಿ ವ್ಯವಹಾರ ಇತ್ಯಾದಿ ಕೆಲಸಗಳನ್ನು ನೀವು ಬುಧವಾರ, ಗುರುವಾರ, ಶುಕ್ರವಾರದಂದು ಅನುಷ್ಠಾನ ಮಾಡಿದರೆ ಒಳ್ಳೆಯದಾಗುತ್ತೆ. ಅನೇಕ ರೀತಿಯ ಅನಿರೀಕ್ಷಿತ ಲಾಭಗಳು ಆಗಲಿವೆ. ವ್ಯಾಪಾರ, ಉದ್ಯೋಗದವರಿಗೆ ಉತ್ತಮ ಇದೆ. ವಿದ್ಯಾರ್ಥಿ ಯುವಕರಿಗೂ ಸಹ ಉತ್ತಮವಾದ ಅವಕಾಶ ಇದೆ. ಏನೇನಾದರೂ ಹೊಸದರ ಒಂದು ಯೋಜನೆಗಳಿದ್ದರೆ, ಯಾರನ್ನು ಭೇಟಿ ಮಾಡಬೇಕು ಅಥವಾ ಯಾರ ಮುಖಾಂತರ ಕೆಲಸ ಮಾಡಿಸ್ಕೋಬೇಕು ಅಂತ ಇದ್ದರೆ ಅದಕ್ಕೆ ಸಹ ಇಂದು ಈ 3 ದಿನಗಳನ್ನು ಉಪಯೋಗಿಸಿ. ಬುಧವಾರ, ಗುರುವಾರ, ಶುಕ್ರವಾರ, ಜುಲೈ 1, 2, 3 ಅದ್ಭುತವಾದ ಶುಭ ಫಲ ನಿಮಗೆ ಸಿಗಲಿದೆ. ಸೂರ್ಯಾನುಕೂಲ ವಾರ ಪೂರ್ತಿ ನಿಮಗೆ ಇದೆ. ಆ ಬಳಿಕ ಶನಿವಾರನೂ ಉತ್ತಮ ದಿನವೇ. ನಿಮಗೆ ಶನಿವಾರವೂ ಸಹ ಚಂದ್ರನ ಲಾಭಸ್ಥಾನದ ಪ್ರಯೋಜನ ಇರುವ ಕಾರಣ ಶನಿವಾರ ಸಹ 4ನೇ ತಾರೀಕರಲ್ಲಿ ಸಹ ಶನಿವಾರದಲ್ಲಿ ಸಹ ಅನೇಕ ರೀತಿಯ ಶುಭ ಪ್ರಯೋಜನಗಳಾಗಲಿವೆ. ಅನಿರೀಕ್ಷಿತ ಧನಲಾಭ ಆಗ್ಬೋದು. ಜೊತೆಗೆ ಕೆಲವೊಬ್ಬರಿಗೆ ಫ್ಯಾಕ್ಟ್ರಿ ಅಥವಾ ಕೈಗಾರಿಕೆ ಮುಂತಾದವುಗಳನ್ನು ಸ್ಥಾಪಿಸಲಿಕ್ಕೆ ಅನುಕೂಲವಾದ ಸ್ಥಳಾವಕಾಶ ಅಥವಾ ಅಂಥ ಒಂದು ಸಾಲ ಸೌಲಭ್ಯ, ಹಣಕಾಸಿನ ವ್ಯವಸ್ಥೆಯಲ್ಲಿ ಆಗುವಂಥದ್ದು. ಜೊತೆಗೆ ನಿಮ್ಮ ದೀರ್ಘಕಾಲದ ಕೆಲವು ಕನಸು ಆಗುವಂಥ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶನೂ ಒದಗಿ ಬರ್ಬೋದು. ಹಾಗಾಗಿ ಈ ವಾರದಲ್ಲಿ ಆರಂಭದ ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ಅಡೆತರು. ಮಂಗಳವಾರದಂದು ಸ್ವಲ್ಪ ಅಹಿತಕರ ಘಟನೆ ಆದರೂ ಸಹ ನಿಮಗೆ ಅಲ್ಲಿ ಬುಧವಾರದಿಂದ ಶನಿವಾರದವರೆಗೆ 4 ದಿನಗಳು ಅದ್ಭುತವಾದ ಉತ್ತಮ ಫಲ ಬರಲಿವೆ. ಸೂರ್ಯ ಚಂದ್ರರ ವಿಶೇಷವಾದ ಅನುಗ್ರಹ ಜೊತೆಗೆ ಶುಕ್ರಾನುಕೂಲವು ಬಹಳ ಉತ್ತಮವಾಗಿರುತ್ತೆ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಈ ವಾರದಲ್ಲಿ ಅದ್ಭುತವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಬಾಂಧವ್ಯ, ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ. ಅದರಲ್ಲೂ ಮಂಗಳವಾರದಂದು ಯಾವುದೇ ರೀತಿಯ ಕಲಹವಾಗುವುದನ್ನು ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಅಲ್ಲಿ ವಿಶೇಷವಾಗಿ ನೀವು ಗ್ರೇ ಅಥವಾ ಬೂದು ಬಣ್ಣವನ್ನು ವಾರಪೂರ್ತಿ ಬಳಸುವಂಥದ್ದು, ವೈಟ್ ಅಥವಾ ಬಿಳಿ ಬಣ್ಣವನ್ನು ವಾರಪೂರ್ತಿ ಬಳಸುವಂಥದ್ದು, ಹಾಗೆಯೇ ಈ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಸಹ ವಾರಪೂರ್ತಿ ಬಳಸುವಂಥದ್ದು. ಚಂದ್ರಾನುಕೂಲ ಇರುವಂಥ 1ರಿಂದ 4ರವರೆಗೆ ಅಂದರೆ ಬುಧವಾರದಿಂದ ಶನಿವಾರವರೆಗೆ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸೋಮವಾರದಿಂದ ನೀವು ಶನಿವಾರದವರೆಗೆ ಬಳಸ್ಬೋದು. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ನಿಮ್ಮ ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲದರಲ್ಲೂ ಸಹ ಆರಂಭದ ದಿನ ಭಾನುವಾರ, ಸೋಮವಾರ ಪರವಾಗಿಲ್ಲ. ಭಾನುವಾರ, ಸೋಮವಾರ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಕೆಲವೊಮ್ಮೆ ಭಾನುವಾರ, ಸೋಮವಾರದಲ್ಲಿ ಮಾತಿನ ಚಕಮಕಿ, ಕಲಹಗಳು, ವಾಗ್ವಾದಗಳು ಬರ್ಬೋದು. ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಒಂದು ಅಸಮಾಧಾನದ ವಾತಾವರಣ ಬರ್ಬೋದು ಭಾನುವಾರ, ಸೋಮವಾರದಂದು. ಅದರ ಹೊರತು ಸಾಮಾನ್ಯವಾಗಿ ಉತ್ತಮ ಫಲನ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಮಂಗಳವಾರ, ಬುಧವಾರದಲ್ಲಿ ಹಣಕಾಸಿನ ಖರ್ಚಿನ ವೆಚ್ಚದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಅಪರಿಚಿತರಲ್ಲಿ ಏನಾದರೂ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಇನ್ನು ಗುರುವಾರ, ಶುಕ್ರವಾರ ಉತ್ತಮವಾದ ಅವಕಾಶ ಇದೆ. ಗುರುವಾರ, ಶುಕ್ರವಾರ 2, 3ನೇ ತಾರೀಕಲ್ಲಿ ನಿಮಗೆ ಉತ್ತಮವಾದ ಫಲ. ಜುಲೈ 2, 3ರಲ್ಲಿ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಅಲ್ಲಿ ನಿಮ್ಮ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಗುರುವಾರ, ಶುಕ್ರವಾರ ಉತ್ತಮವಾಗಿ ನಡೆಯುತ್ತೆ. ಆದರೆ ಇಲ್ಲಿ ಗುರುವಾರ, ಶುಕ್ರವಾರದಲ್ಲಿ ಸಹ ಖರ್ಚು ವೆಚ್ಚಗಳ ಬಗ್ಗೆ ನಿಯಂತ್ರಣ ಬೇಕು. ಅನಿರೀಕ್ಷಿತ ಖರ್ಚು, ಅನಪೇಕ್ಷಿತ ಖರ್ಚು ಹಾಗೂ ಅದೇ ಯಾವುದಾದ್ರೂ ಒಂದು ನೀವು ಮೋಸ, ವಂಚನೆಗೆ ಒಳಗಾಗದಂತೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು. ವಾರದ ಕೊನೆಯ ದಿನ ಶನಿವಾರ ಅದ್ಭುತವಾದ ಉತ್ತಮ ಫಲ. ಅಲ್ಲಿ ಕರ್ಮಸ್ಥಾನದ ಚಂದ್ರನಿಂದಾಗಿ ಲಾಭ, ಸುಖ, ಜಯ, ಯಶಸ್ಸಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಕ್ಷಿಪ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಭೇಟಿಯಾಗದಂಥ ಬಂಧುಗಳನ್ನು, ಮಿತ್ರರನ್ನು ಭೇಟಿಯಾಗುವಂಥದ್ದು ಅಥವಾ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ನಿಮಗೆ ಆರಂಭದ ಭಾನುವಾರ, ಸೋಮವಾರ ಉತ್ತಮ ಫಲ. ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲ. ಆ ಬಳಿಕ ಶುಕ್ರವಾರ, ಶನಿವಾರ ಮತ್ತೆ ಉತ್ತಮ ಫಲ. ಈ ರೀತಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ವಾರದ ಮಧ್ಯದಲ್ಲಿ ಕೆಲವೊಮ್ಮೆ ನಿಮಗೆ ಅದೇ ಹೇಳಿದಂತೆ ಮೇಲಧಿಕಾರಿಗಳ ಜೊತೆಗೆ
ಅಥವಾ ನಿಮ್ಮ ಸೀನಿಯರ್ಗಳ ಕಲೀಗ್ಸ್ಗಳ ಜೊತೆಗೆ ಅಥವಾ ಮನೆಯಲ್ಲಿನ ಹಿರಿಕರ ಜೊತೆಗೆ ಏನಾದರೂ ಭಿನ್ನಾಭಿಪ್ರಾಯ, ಮಾತಿನ ಚಕಮಕಿ, ವೈರುಧ್ಯಗಳು ಆಗ್ಬೋದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನಿಭಾಯಿಸ್ಕೋಬೇಕು. ಅದರ ಹೊರತು ನಿಮಗೆ ಹಣಕಾಸು, ಉದ್ಯಮ, ವ್ಯಾಪಾರ ಇದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ವಿಶೇಷವಾಗಿ ನಿಮಗೆ ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಈ ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್, ಬ್ಲೂ ಮತ್ತು ಗ್ರೇ ಬಣ್ಣಗಳನ್ನ ಬಳಸಿ ಸಂಖ್ಯೆ 4, 6, 8 4, 6, 8 ಎಂಬಂಥ ಸಂಖ್ಯೆಯನ್ನು ಬಳಸಿ ಶುಕ್ರ, ಶನಿ, ರಾಹುಗಳ ಅದ್ಭುತವಾದ ನಿಮಗೆ ಬೆಂಬಲ ಇರುತ್ತೆ. ಮಧ್ಯದಲ್ಲಿ ಚಂದ್ರಾನುಕೂಲ ಸಹ ಮಧ್ಯ ಬರೋ ಕಾರಣ ಅನೇಕ ರೀತಿಯ ಶುಭಫಲ ನಿರೀಕ್ಷೆ ಮಾಡ್ಬೋದು. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲವೂ ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನಗಳು ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು, ದೂರ ಪ್ರಯಾಣದ ಅವಕಾಶ, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಸಾಧನೆಗೆ ತಕ್ಕ ಪ್ರತಿಫಲಗಳು ಸಿಗುವಂಥದ್ದು, ದೂರದ ಬಂಧುಗಳಿಂದ ಏನಾದರೂ ಶುಭ ಸಮಾಚಾರಗಳು ಬರುವಂಥದ್ದು. ಇನ್ನು ವಿದ್ಯಾರ್ಥಿಗಳು, ಸಾಧಕರು ಅಥವಾ ಯುವಕರು ಇದ್ದರೆ ಅವರು ಹಿಂದೆ ಮಾಡಿದ ಪ್ರಯತ್ನದ ಫಲ, ಅದರ ಒಂದು ರಿಸಲ್ಟು ನಿಮ್ಮ ಪರವಾಗಿ ಇಂದು ಬರುವಂಥದ್ದು. ಅಥವಾ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರದಂದು ವಿಶೇಷವಾಗಿ ಅದ್ಭುತವಾದ ಉತ್ತಮ ಫಲ 28, 29, 30ರಲ್ಲಿ ಸಿಕ್ಕಿದಾಗುತ್ತೆ. ಬಳಿಕ ಬರುವಂಥ ನಿಮಗೆ 1, 2, 3 ಸ್ವಲ್ಪ ಮಿಶ್ರ ಫಲಗಳು ಇರ್ತವೆ. 1, 2, 3 ಬುಧವಾರ, ಗುರುವಾರ, ಶುಕ್ರವಾರ ನೀವು ಸ್ವಲ್ಪ ನಿಧಾನಗತಿಯನ್ನು, ತಾಳ್ಮೆಯನ್ನು ಗಮನಿಸಬೇಕು. ಯಾವುದೇ ಆತುರ ನಿರ್ಧಾರ ಬೇಡ, ಅಪರಿಚಿತರಲ್ಲಿ ವ್ಯವಹಾರ ಬೇಡ. ಇದಕ್ಕೆ ಯಾವುದೇ ರೀತಿಯ ಸ್ಟಾರ್ಟಿಂಗನ್ನು ಮಾಡಲಿಕ್ಕೆ ಈ 3 ದಿನಗಳು ಅಷ್ಟು ಒಳ್ಳೆಯದಿಲ್ಲ. ಹಾಗಾಗಿ ನೀವು ಬುಧವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಎಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು. ಹಣಕಾಸಿನ ಒಂದು ಮೋಸ ವಂಚನೆಗಳಾಗ್ಬೋದು, ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು, ಮಾತಿನ ಚಕಮಕಿ. ಹಾಗಾಗಿ ತನು, ಮನ, ಧನ ಎಲ್ಲದರಲ್ಲೂ ನೀವು ಸ್ವಲ್ಪ ತಾಳ್ಮೆ, ಸಂಯಮ, ಎಚ್ಚರ ಖಂಡಿತ ಬೇಕಾಗುತ್ತೆ. ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ನೀವು ಹೋಗುವಂಥದ್ದು ಒಳ್ಳೆಯದಲ್ಲ. ಜೊತೆಗೆ ನಿಮ್ಮ ಮೇಲೆ ಏನಾದರೂ ಅಸಮಾಧಾನ, ಅಪಪ್ರಚಾರ ಅಥವಾ ಏನಾದರೂ ಕಾನೂನು ಕ್ರಮ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ವಾಗ್ವಾದ, ಕಲಾಸ ಆಗ್ಬೋದು. ಹಾಗಾಗಿ ಎಲ್ಲ ವಿಚಾರ ಎಚ್ಚರಿಕೆ ಬೇಕು ಈ 1, 2, 3ರಲ್ಲಿ. ಕೊನೆಯ ದಿನ 4ನೇ ತಾರೀಕು ಶನಿವಾರ ಪರವಾಗಿಲ್ಲ, ಸಾಮಾನ್ಯವಾಗಿ ಉತ್ತಮ ಇರುತ್ತೆ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಬಹುದಾಗಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ವಾರಾರಂಭದ 3 ದಿನಗಳು ಅದ್ಭುತ. ಆದರೆ ಭಾನುವಾರ, ಸೋಮವಾರ, ಮಂಗಳವಾರ ಅದ್ಭುತವಾದ ಶುಭಫಲ ನೀಡಿದ್ದು ಅದನ್ನು ಗಮನಿಸಿಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಗುರುಬಲದ ವಿಶೇಷವಾದ ಬೆಂಬಲ ನಿಮಗೆ ವಾರದ ಆರಂಭದಲ್ಲಿ, ಚಂದ್ರನ ಬೆಂಬಲ ವಾರದ ಆರಂಭದಲ್ಲಿ, ರಾಜಯೋಗದ ಫಲ 3 ದಿನ ಕೊಡುತ್ತೆ. ಉಳಿದ 4 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಬಳಸುವಂಥ ಬಣ್ಣಗಳನ್ನು ವಿಚಾರ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಎಲ್ಲೋ, ವೈಟ್ ಮತ್ತು ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 3, 6, 7 3, 6, 7 ಸಂಖ್ಯೆಯನ್ನು ಬಳಸಿ. ಹಾಗೆಯೇ ಚಂದ್ರಾನುಕೂಲ ಇರುವಂಥ ಆರಂಭದ 3 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಸಹ ಆರಂಭದ 3 ದಿನಗಳಲ್ಲಿ ಬಳಸ್ಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ವಾರದ ಆರಂಭ ಭಾನುವಾರ ಸ್ವಲ್ಪ ಏರುಪೇರಿನ ಘಟನೆ ಆಗುತ್ತೆ. ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳೆಲ್ಲ ಬರ್ಬೋದು. ಜೊತೆಗೆ ನಿಮ್ಮ ಇದ್ದಂತಹ ಮಿತ್ರರಲ್ಲಿ, ಬಂಧುಗಳಲ್ಲಿ ಏನಾದರೂ ಅಹಿತಕರ ಘಟನೆ ಅಥವಾ ಪ್ರವಾಸ ಕಾಲದಲ್ಲಿ ಏನಾದರೂ ಒಂದು ಭಿನ್ನಾಭಿಪ್ರಾಯ ಅಥವಾ ವಿಘ್ನ, ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಾನುವಾರ ಸ್ವಲ್ಪ ನಿಧಾನಗತಿ, ತಾಳ್ಮೆ ಬೇಕು. ಬಗ್ಗೆ ಎಚ್ಚರಿಕೆ ಹೆಜ್ಜೆ ಸಹ ಬೇಕಾಗುತ್ತೆ ತನು, ಮನ, ಧನದ ವಿಚಾರವಾಗಿ. ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 29, 30, 1 ನಿಮಗೆ ಅದ್ಭುತವಾದ ಶುಭಫಲವನ್ನು ನೀಡ್ತಾ ಇದೆ. ವ್ಯಾಪಾರ, ಉದ್ಯಮ ಚಟುವಟಿಕೆ ಎಲ್ಲ ಉತ್ತಮ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ದೂರದ ಬಂಧುಗಳಿಂದ ಕೊಡುಗೆ, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು, ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಬಂಧು ಮಿತ್ರರಿಂದ ನಿಮಗೇನೋ ಶುಭ ಸಮಾಚಾರಗಳು ಬರುವಂಥದ್ದು, ಹಿಂದೆ ಮಾಡಿದ ಪ್ರಯತ್ನದ ಸುಫಲ ಅಂದರೆ ಅದರ ಒಂದು ಫ್ರೂಟ್, ಅದರ ಫಲ ನಿಮಗೆ ಈಗ ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಸಿಗುವಂಥದ್ದು. ಆಸ್ತಿ ಸಂಬಂಧಿತ ವ್ಯವಹಾರಗಳೆಲ್ಲ ಈಗ ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಭಾನುವಾರದ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡೋದು. ಆ ಬಳಿಕ ಗುರುವಾರ, ಶುಕ್ರವಾರ ಸರಿಪ ಪಾಲಿಗೆ ಉತ್ತಮ ದಿನ. ಅಲ್ಲಿ ಚಂದ್ರಾನುಕೂಲ ಅದ್ಭುತವಾಗಿದ್ದು ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಕೀರ್ತಿ, ಬಹುಮಾನ ಎಲ್ಲ ಸಿಗುವಂಥದ್ದು. ವಿದ್ಯಾರ್ಥಿ, ಯುವಕರು, ಸಾಧಕರು ಅಪೇಕ್ಷೆ ಪಟ್ಟಂಥ ಸೀಟು, ಸ್ಥಾನಮಾನ ಅಥವಾ ಉದ್ಯೋಗದ ಅವಕಾಶ ಎಲ್ಲ ಸಿಗುವಂಥದ್ದಿರುತ್ತೆ. ಇನ್ನು ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಕ್ರವಾರ, ಶನಿವಾರ ಇರುತ್ತೆ. ಹಾಗಾಗಿ ವಾರದ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇರುಸು ಮುರುಸು ಭಾನುವಾರ, ಸೋಮವಾರ ಬಂದರೂ ನಂತರ ನಿಮಗೆ ಮಂಗಳವಾರದಿಂದ ಮತ್ತು ಶನಿವಾರದವರೆಗೂ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಆರೋಗ್ಯ, ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಬಹಳ ಚೆನ್ನಾಗಿ ನಡೀತಾ ಹೋಗುತ್ತೆ. ಅಲ್ಲದೆ ಮಂಗಳನ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರಲಿದೆ. ವಾರ ಪೂರ್ತಿ ಮಂಗಳನ ಪೂರಕವಾಗಿರೋಣ ಮನೆ, ಭೂಮಿ ಕೊಳ್ಳುವಂಥ ಅವಕಾಶ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ, ಅಥವಾ ಮನೆಗೆ ಸಂಬಂಧಿಸಿದ ದಾಖಲೆ ಪತ್ರ ಇತ್ಯಾದಿಗಳ ಸಂಗ್ರಹಕ್ಕೆ ಅಪೂರ್ವವಾದ ಅವಕಾಶಗಳು ಸಿಗಲಿವೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಅಲ್ಲಿ ರೆಡ್ ಅಥವಾ ಕೆಂಪು ಬಣ್ಣ ವಾರಪೂರ್ತಿ ಬಳಸೋದು ಮಂಗಳನ ಅನುಗ್ರಹ ಇರುತ್ತೆ. ವೈಟ್ ಅಥವಾ ಬಿಳಿಯ ಬಣ್ಣನ ವಾರಪೂರ್ತಿ ಬಳಸೋದು. ಜೊತೆಗೆ ಅಲ್ಲಿ ಮಂಗಳವಾರದಿಂದ ಶನಿವಾರದವರೆಗೂ ವಿಶೇಷವಾಗಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಬೋದು. ಚಂದ್ರ ಅನುಕೂಲ ಇರುವಂಥದ್ದು.
ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಿಶೇಷವಾಗಿ ಈ ವಾರದ ಆರಂಭ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಭಾನುವಾರ ಸೋಮವಾರದಲ್ಲಿ ಸ್ವಲ್ಪ ನಿಮಗೆ ಅಹಿತಕರ ಘಟನೆ, ಮಾತಿನ ಚಕಮಕಿ, ವಿರುದ್ಧವಾದ ಏನಾದರೂ ಲಿಂಗದವರಿಂದ ನಿಮಗೆ ತೊಂದರೆಗಳು ಆಗುವಂತಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯಿಂದ ಏನಾದರೂ ಅಪಪ್ರಚಾರ ಅಥವಾ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು. ಮನೆಯಲ್ಲಿ ಸಹ ಅಹಿತಕರ ವಾತಾವರಣ, ಜೊತೆಗೆ ವೃತ್ತಿ ವ್ಯಾಪಾರದಲ್ಲೂ ಸಹ ಸ್ವಲ್ಪ ನಿಮಗೆ ಇರಿಸುಮುರುಸಿನ ಘಟನೆ, ನಷ್ಟದ ಚಿಂತನೆ ಆಗುವಂಥದ್ದು. ಅದು ಯಾವುದೇ ಕೈ ಕೇಂದ್ರದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಭಾನುವಾರ ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಂಗಳವಾರ ಸ್ವಲ್ಪ ಪರವಾಗಿಲ್ಲ, ಉತ್ತಮ ಅವಕಾಶಗಳಾಗ್ತವೆ. ಹಣಕಾಸು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ. ಆ ಬಳಿಕ ಬುಧವಾರ ಗುರುವಾರ ಶುಕ್ರವಾರ ಅದ್ಭುತವಾದ ಉತ್ತಮ ಫಲ, ಚಂದ್ರಾನುಕೂಲದಿಂದ ನಿಮಗೆ ವಿಶೇಷವಾದ ಲಾಭ ಜಯ ಸುಖ ಆಗುತ್ತೆ. ಬುಧವಾರ ಗುರುವಾರ ಶುಕ್ರವಾರದಲ್ಲಿ ದೂರದ ಬಂಧುಗಳಿಂದ ಕೊಡುಗೆ, ನಿರೀಕ್ಷಿತ ಹಾಗೂ ಅನಿರೀಕ್ಷಿತ ಶುಭ ಫಲಗಳು, ಹಣಕಾಸಿನ ಸುವ್ಯವಸ್ಥೆ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಬಹಳ ಪ್ರಗತಿಯಾಗುತ್ತೆ. ಮಹಿಳೆಯರು ಗೃಹಿಣಿಯರಿಗೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಶುಭ ಸಮಾರಂಭಗಳ ಸಿದ್ಧತೆ ಮುಂತಾದ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು 1, 2, 3ರಲ್ಲಿ ಜರುಗುತ್ತೆ. ಆ ಬಳಿಕ ಜುಲೈ 4 ಶನಿವಾರ ವಾರದ ಕೊನೆ ದಿನವೂ ಸಹ ನಿಮಗೆ ಅದ್ಭುತವಾಗಿದೆ. ವಿಶೇಷವಾದ ಚಂದ್ರ ಬಲದಿಂದ ನಿಮಗೆ ಇಷ್ಟಸಿದ್ಧಿ ಲಾಭ ವೃದ್ಧಿ, ಕೆಲವರಿಗೆ ವಿವಾಹ ಮುಂತಾದ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಪತಿ ಪತ್ನಿಯರ ಬಾಂಧವ್ಯ ಎಲ್ಲ ಚೆನ್ನಾಗಿ ವೃದ್ಧಿಯಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರುವಂಥದ್ದು, ವಿದೇಶದ ಉದ್ಯೋಗ, ವಿದೇಶದ ಶಿಕ್ಷಣದ ಅವಕಾಶ, ಕೆಲವರಿಗೆ ಶನಿವಾರದಂದು ಅದರ ಶುಭ ಸಂದೇಶಗಳು ಬರ್ಬೋದು. ಹಾಗಾಗಿ ಈ ವಾರದ ಆರಂಭದ ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ನಂತರ ನಿಮಗೆ ಬುಧವಾರದಿಂದ ಶನಿವಾರದವರೆಗೂ ಅದ್ಭುತವಾದ ಉತ್ತಮ ಫಲ ಚಂದ್ರಾನುಕೂಲದಿಂದ ಜರಗಲಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಶಿಫ್ರವಾಗಿ ಆಗಲಿವೆ. ಸೂರ್ಯನ ಬೆಂಬಲ ವಾರಪೂರ್ತಿ ನಿಮಗೆ ಇರುವ ಕಾರಣ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯ ಅಪರೂಪಕ್ಕೆ ನಿಮಗೆ ಲಾಭ ಸ್ಥಾನದಲ್ಲಿ ಲಾಭ ಕೊಡ್ತಾ ಇದ್ದಾನೆ. ಹಾಗಾಗಿ ಸೂರ್ಯ ಭಗವಾನರ ಆಶೀರ್ವಾದವನ್ನು ವಾರಪೂರ್ತಿ ಇರುವ ಕಾರಣ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ಸಂಬಂಧಿತ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳಿಗೆ ನೀವು ಈ ವಾರದಲ್ಲಿ ಓಡಾಡಿದರೆ ಅವು ಕ್ಷಿಪ್ರವಾಗುತ್ತವೆ. ಜೊತೆಗೆ ರಾಜಕೀಯ ಮೂಲದಿಂದ ಆಗಬೇಕಾದ ಲಾಭಗಳು ಅಥವಾ ರಾಜಕೀಯ ಮೂಲಕದ ಕೆಲಸ ಕಾರ್ಯಗಳು ಇದ್ದರೆ ಈ ವಾರದಲ್ಲಿ ಮಾಡಿದರೆ ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಆಗುತ್ತೆ. ಇನ್ನು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಆರೆಂಜ್, ವೈಟ್ ಮತ್ತು ಗ್ರೀನ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ 1, 5, 6 1, 5, 6 ಅಂಕಗಳನ್ನು ಬಳಸ್ಕೊಳ್ಳಿ. ಹಾಗೆ ನೀವು ಈ ಬುಧವಾರದಿಂದ ಶನಿವಾರದವರೆಗೆ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರನ ಬೆಂಬಲ ಇರುವ ಕಾರಣ ಬುಧವಾರದಿಂದ ಶನಿವಾರದವರೆಗೆ ಸಂಖ್ಯೆ 2 ಮತ್ತು ಆ ಸ್ನೋ ಬಣ್ಣ ಅಥವಾ ವೈಟ್ ಬಣ್ಣವನ್ನು ಬಳಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕನ್ಯಾ ರಾಶಿಗೆ ವಾರದ ಶುಭ ಆರಂಭ, ಇಷ್ಟಸಿದ್ಧಿ ಲಾಭ ವೃದ್ಧಿ ಎಲ್ಲ ಇರುತ್ತೆ. ಭಾನುವಾರದಂದು ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ. ದೂರದ ಪ್ರಯಾಣದ ಅವಕಾಶ, ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಕ್ಷಿಪ್ರವಾಗುವಂಥದ್ದು. ವಾರಪೂರ್ತಿ ನಮಗೆ ಸೂರ್ಯನ ಬೆಂಬಲ ಇರುವಂಥದ್ದು. ಅಲ್ಲಿ ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಈ ತಿಂಗಳು ಪೂರ್ತಿ ನಮಗೆ ಸೂರ್ಯ ಭಗವಂತರ ಆಶೀರ್ವಾದ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ವಾರ ಪೂರ್ತಿ ನಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಸಂಬಂಧಿ ಕೆಲಸ, ಸರ್ಕಾರಿ ಮೂಲಕ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಈ ವಾರದಲ್ಲಿ ಮಾಡ್ಕೋಬೋದು. ಜೊತೆಗೆ ಈ ತಿಂಗಳಲ್ಲಿ ಸಹ ನೀವು ಮಾಡ್ಕೋಬೋದು. ಈ ವಾರದಲ್ಲಿ ಅನೇಕ ರೀತಿಯ ಇಂತಹ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಬಹುದು. ಬಹಳ ಕಾಲದಿಂದ ನೆನೆಗುರುತಿಗೆ ಬಿದ್ದಂಥ ಕೌಟುಂಬಿಕ ಆಸ್ತಿ ವಿವಾದ ಇತ್ಯಾದಿಗಳು ಬಗೆಹರಿಬೋದು. ಅಥವಾ ಆಸ್ತಿ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ನಿಮಗೆ ಇಷ್ಟು ದಿನ ಸಿಕ್ಕಿಲ್ಲ, ಈಗ ನಿಮ್ಮ ಕೈಗೆ ಸಿಗುವಂಥದ್ದು. ಈ ರೀತಿ ಅನೇಕ ಕೆಲಸ ಕಾರ್ಯಗಳು ಭಾನುವಾರ ಸೋಮವಾರದಂದು ಆಗುತ್ತೆ. ಸೋಮವಾರದಲ್ಲಿ ಬಳಿಕ ಸೋಮವಾರ ಮಂಗಳವಾರದಲ್ಲಿ ಸಹ ನಿಮಗೆ ಉತ್ತಮ ಫಲನಿದೆ. ಇಲ್ಲಿ ಸ್ವಲ್ಪ ಬಂಧು ಮಿತ್ರರ ಜೊತೆಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಸೋಮವಾರ ಮಂಗಳವಾರ ಮಾತಿನ ಚಕಮಕಿ, ಕಲಹ ವಾಗ್ವಾದ, ಜೊತೆಗೆ ಹಣದ ಅಥವಾ ಭೂಮಿಗೆ ಸಂಬಂಧಿತ ಏನಾದರೂ ವಿಚಾರದಲ್ಲಿ ಮನಸ್ತಾಪಗಳು, ಅದು ಸಹೋದರರ ಮಧ್ಯೆ, ಬಂಧುಗಳ ಮಧ್ಯೆ, ಮಿತ್ರರ ಮಧ್ಯೆ ಬರ್ಬೋದು. ಹಾಗೆ ಆ ಬಗ್ಗೆ ಸ್ವಲ್ಪ ಮಾತಿನ ಚಕಮಕಿ ಆಗದಂತೆ ಎಚ್ಚರವನ್ನು ಗಮನಿಸಬೇಕು. ಆ ಬಳಿಕ ಬರುವಂಥ ಬುಧವಾರ ಗುರುವಾರ ಶುಕ್ರವಾರ ಸಹ ನಿಮ್ಮ ಬಳಿಗೆ ಉತ್ತಮನೇ ಇದೆ. ಅಲ್ಲಿ ಹಣಕಾಸು ವ್ಯಾಪಾರ ಉದ್ಯಮ ಇದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಮಾತಿನ ಬಗ್ಗೆ ಎಚ್ಚರ ಇಂದು ಸಹ ಬೇಕು. ಇಲ್ಲಿ ಬುಧವಾರ ಗುರುವಾರ ಶುಕ್ರವಾರದಂದು ಹಿರಿಯರ ಜೊತೆಗೆ ಕಿರಿಯರ ಜೊತೆಗೆ ವಾಗ್ವಾದ ಕಲಹಗಳಾಗುವಂಥದ್ದು, ನಿಮ್ಮ ಅಭಿಪ್ರಾಯ ಅವರು ವಿರೋಧಿಸುವಂಥದ್ದು, ಅವರ ಅಭಿಪ್ರಾಯ ನಿಮಗೆ ಅಪತ್ಯ ಆಗುವಂಥ ಮುಂತಾದ ಪರಸ್ಪರವಾದ ಭಿನ್ನಾಭಿಪ್ರಾಯಗಳು ಜರಗಬಹುದು. ಅದನ್ನು ಸ್ವಲ್ಪ ನೀವು ತಾಳ್ಮೆಯಿಂದ ನಿಯಂತ್ರಣ ಮಾಡ್ಕೋಬೇಕು. ವಾರದ ಕೊನೆಯ ದಿನ ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರದಂದು ಅದ್ಭುತ ಲಾಭ ಜಯ ಸುಖ ಯಶಸ್ಸಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಲಿದೆ. ಜೊತೆಗೆ ಹಣಕಾಸಿನ ಲಾಭ, ದೂರ ಪ್ರಯಾಣದ ಯೋಗ, ಉದ್ಯಮದಲ್ಲಿ ಪ್ರಗತಿ ಮುಂತಾದ ಹಲವಾರು ಅವಕಾಶ ಶನಿವಾರದಂದು ಸಿಗಲಿದೆ. ಜೊತೆಗೆ ಪ್ರಸಿದ್ಧವಾದ ವ್ಯಕ್ತಿಗಳ ಅಥವಾ ಪ್ರಮುಖವಾದ ವ್ಯಕ್ತಿಗಳ ಭೇಟಿಯಾಗಿ ನಿಮಗೆ ಹಲವಾರು ನಿಮ್ಮ ಇಷ್ಟಾರ್ಥಗಳು ಕೈಗೊಳ್ಳಲಿಕ್ಕೆ ಸಹಾಯ ಅವರಿಂದ ಆಗ್ಬೋದು. ಈ ರೀತಿ ಉತ್ತಮ ಫಲಗಳು ನಿಮಗೆ ಶನಿವಾರದಂದು ಅದ್ಭುತವಾಗಿ ಬರಲಿವೆ. ಒಟ್ಟಿನಲ್ಲಿ ವಾರದ ಆರಂಭದ 2 ದಿನ ಅಂದರೆ ಭಾನುವಾರ ಸೋಮವಾರ ಅದ್ಭುತವಾಗಿದೆ. ಜೊತೆಗೆ ವಾರದ ಕೊನೆಯ ದಿನ ಶನಿವಾರನೂ ಅದ್ಭುತವಾದ ಉತ್ತಮ ಫಲ ನೀಡುತ್ತೆ. ಮಧ್ಯದ ದಿನಗಳಲ್ಲಿ ಸ್ವಲ್ಪ ಮಂಗಳವಾರದಿಂದ ನೀವು ಶುಕ್ರವಾರದವರೆಗೂ ಸ್ವಲ್ಪ ಮಾತು, ನಡವಳಿಕೆ, ಆರೋಗ್ಯ, ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಜೊತೆಗೆ ಅಪರಿಚಿತರಲ್ಲಿ ಯಾವುದೇ ರೀತಿ ವ್ಯವಹಾರವನ್ನು ಮಾಡುವಂಥದ್ದು ಒಳ್ಳೆಯದಲ್ಲ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ವಾರಪೂರ್ತಿ ನಿಮಗೆ ಸೂರ್ಯಾನುಕೂಲ ಉತ್ತಮವಾಗಿದೆ. ಹಾಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ವಾರಪೂರ್ತಿ ಬಳಸಿ, ನಂಬರ್ 1. ಅದೇ ರೀತಿ ಗುರುವಿನ ಬಲ ನಿಮಗೆ ವಾರಪೂರ್ತಿ ಅದ್ಭುತವಾಗಿರುವಂಥದ್ದು. ಹಾಗೆ ಗುರುವಿಗೆ ಸಂಬಂಧಿಸಿದ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ವಾರಪೂರ್ತಿ ಬಳಸುವಂಥದ್ದು.
ಹಾಗೆಯೇ ಶುಕ್ರಾನುಕೂಲ ನಿಮಗೆ ಪೂರ್ತಿ ಇರುತ್ತೆ. ಹಾಗಾಗಿ ಶುಕ್ರನಿಗೆ ಸಂಬಂಧಿತ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ವಾರಪೂರ್ತಿ ಬಳಸುವಂಥದ್ದು. ರಾಹು ಸಹ ನಿಮಗೆ ವಾರಪೂರ್ತಿ ಪೂರಕವಾಗಿದ್ದಾನೆ. ಹಾಗೆ ರಾಹುವಿಗೆ ಸಂಬಂಧಿತವಾದ ಈ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ಸಹ ನೀವು ಬಳಸುವಂಥದ್ದು. ಹಾಗಾಗಿ ಶುಕ್ರನ ಅನುಕೂಲ ಸಹ ನಿಮಗೆ ಅದ್ಭುತವಾಗಿರೋ ಕಾರಣ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ಸಹ ನೀವು ಬಳಸುವಂಥದ್ದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಪಂಚಗ್ರಹಗಳ ಅದ್ಭುತವಾದ ಯೋಗ ಇದೆ. ಅನೇಕ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರ, ಉದ್ಯಮ, ಹಣಕಾಸಿನ ವಿಚಾರವಾಗಿ ಅನೇಕ ರೀತಿಯ ಸುಸ್ಥಿರವಾದ ಪ್ರಯೋಜನಗಳಾಗಲಿವೆ. ಹಾಗಾಗಿ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ. ಭಾನುವಾರ ಸ್ವಲ್ಪ ಅಹಿತಕರ ಘಟನೆ, ಮಾತಿನ ಚಕಮಕಿ, ಹಣಕಾಸಿನ ನಷ್ಟ, ಬಂಧುಗಳಲ್ಲಿ ವೈರುಧ್ಯ, ಮಿತ್ರರಲ್ಲಿ ವೈರುಧ್ಯ ಇತ್ಯಾದಿಗಳು ಆಗುವಂಥದ್ದು. ಹಾಗಾಗಿ ಭಾನುವಾರ ತನುಮನ ಧನದ ಒಂದು ಎಚ್ಚರಿಕೆಯಿಂದ ಇರುವಂಥದ್ದು. ಅಪರಿಚಿತರಲ್ಲಿ ಯಾವುದೇ ರೀತಿ ವ್ಯವಹಾರ, ಅಡ್ವಾನ್ಸ್ ಮಾಡೋದು ಇತ್ಯಾದಿಗೆಲ್ಲ ನೀವು ಮೋಸಕ್ಕೆ ಹೋಗ್ಬೋದಾಗಿದೆ. ಆ ಬಗ್ಗೆ ಎಚ್ಚರ. ಆ ಬಳಿಕ ಬರೋಂಥದ್ದು ನಿಮಗೆ ಅಲ್ಲಿ 29, 30 ಮತ್ತು 1ನೇ ತಾರೀಕು. ಹಾಗಾಗಿ 29, 30 ಅಂದರೆ ಅದ್ಭುತವಾದ ಚಂದ್ರಾನುಕೂಲ ಉತ್ತಮವಾಗಿರುತ್ತೆ. ಅಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಇಷ್ಟಗಳು ಸಿದ್ಧಿಯಾಗುತ್ತವೆ. ವ್ಯಾಪಾರ ವೃದ್ಧಿಯಾಗುತ್ತವೆ. ಮಿತ್ರರಿಂದ, ಬಂಧುಗಳಿಂದ ನಿಮಗೇನೋ ಸಹಾಯಗಳು ಸಿಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಅದೇ ರೀತಿ ಯಾವುದೇ ರೀತಿ ಧಾರ್ಮಿಕ ಸಮಾರಂಭ ಅಥವಾ ಉತ್ಸವಾದಿಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಇರುವ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮುಂತಾದ ಅವಕಾಶ 29, 30, 1ರಲ್ಲಿ ಬರಲಿದೆ. ಹಾಗಾಗಿ ಈ ತಿಂಗಳ ಜೂನ್ ತಿಂಗಳ ಕೊನೆ ಭಾಗ ಜೊತೆಗೆ ಜುಲೈ ತಿಂಗಳ ಆದಿ ಭಾಗದ ಮೊದಲನೇ ದಿನ ಸಹ ನಿಮಗೆ ಅದ್ಭುತವಾದ ಶುಭವನ್ನು, ಸುಖವನ್ನು, ಲಾಭವನ್ನು ಕೊಡುತ್ತೆ. ನಂತರ 2 ಮತ್ತು 3ನೇ ತಾರೀಕು ಜುಲೈ 2, 3ರಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ವೈರುಧ್ಯ, ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ ಮನಸ್ಸಿಗೆ ಅಹಿತಕರವಾದ ಕೆಲವು ಘಟನೆಗಳು ಜರುಗಬಹುದು ಈ 2, 3ರಲ್ಲಿ. ಕೊನೆಯ ದಿನ 4ನೇ ತಾರೀಕು ಶನಿವಾರ ಸಾಮಾನ್ಯ ಮಿಶ್ರ ಫಲಗಳಿಂದ ಕೂಡಿದೆ. ಅಂದು ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥದ್ದಿರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಶನಿವಾರದಂದು ವಹಿಸ್ಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅದ್ಭುತವಾಗಿ ಸೂರ್ಯನ ಬೆಂಬಲ ಇಲ್ಲದಿದ್ದರೂ ಸಹ ಶುಕ್ರನ ಬೆಂಬಲ, ಶನಿಯ ಬೆಂಬಲ, ಕೇತುವಿನ ಬೆಂಬಲ ಇರುತ್ತೆ. ಹಾಗೆ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ವೈಟ್ ಅಥವಾ ಬಿಳಿಯ ಬಣ್ಣ, ಜೊತೆಗೆ ಬ್ಲೂ ಅಥವಾ ನೀಲಿ ಬಣ್ಣ, ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ವೈಟ್, ಬ್ಲೂ ಮಿಕ್ಸ್ ಬಣ್ಣ ಬಳಸಿ ಸಂಖ್ಯೆ 6, 7, 8 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಉತ್ತಮ ಆರಂಭದಲ್ಲಿ ನಿಮಗೆ ಲಾಭ, ಸುಖ, ಜಯ ಇದೆ. ಇಷ್ಟಾರ್ಥ ಸಿದ್ಧಿ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುವಂಥದ್ದು. ದೂರ ಪ್ರಯಾಣದ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದಾಗಿದೆ. ಇನ್ನು ಆ ಬಳಿಕ ಸೋಮವಾರ, ಮಂಗಳವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರದಲ್ಲಿ ಸಹ ನಿಮಗೆ ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಆದರೆ ಹಣಕಾಸಿನ ಪಾವತಿ, ಪೇಮೆಂಟ್ ಬಗ್ಗೆ, ಜೊತೆಗೆ ಹಣಕಾಸಿನ ಖರ್ಚಿನ ಬಗ್ಗೆ ಎಚ್ಚರಬೇಕು. ಅಲ್ಲಿ ಏನಾದರೂ ನಿಮಗೆ ಅದು ರಾಂಗ್ ಪೇಮೆಂಟ್ ಆಗೋದಾಗಲಿ ಅಥವಾ ತಪ್ಪು ವ್ಯಕ್ತಿಗಳಿಂದ ನನಗೆ ಮೋಸ, ವಂಚನೆಗೆ ಆಗುವಂಥದ್ದು 29, 30ರಲ್ಲಿ ಬರುತ್ತೆ. ಆ ಬಳಿಕ 1, 2, 3 ಬುಧವಾರ, ಗುರುವಾರ, ಶುಕ್ರವಾರ ಜುಲೈ 1, 2, 3ರಲ್ಲಿ ಅದ್ಭುತವಾದ ಶುಭ, ಸುಖ, ಲಾಭ ಇದೆ. ಇಷ್ಟಸಿದ್ಧಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುವಂಥದ್ದು. ದೂರ ಪ್ರಯಾಣ, ಪ್ರವಾಸ ಹೋಗುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬೆಳೆಯುವಂಥ ಅವಕಾಶ, ಕೃಷಿ, ಕೈಗಾರಿಕೆ ಅಥವಾ ಯಂತ್ರೋಪಕರಣ ಚಟುವಟಿಕೆಯಲ್ಲಿ ಬಹಳಷ್ಟು ಲಾಭಗಳು ಬರುವಂಥದ್ದು. ಈ ರೀತಿ ಅದ್ಭುತವಾದ ಉತ್ತಮ ಫಲ 1, 2, 3ರಲ್ಲಿ ನೀವು ಗಳಿಸ್ಬೋದು. ಆ ಬಳಿಕ 4ನೇ ತಾರೀಕು ಕೊನೆಯ ದಿನ ಶನಿವಾರ ಮಿಶ್ರ ಫಲಗಳಿಂದ ಕೂಡಿದೆ. ಶನಿವಾರದ 4ನೇ ತಾರೀಕಲ್ಲಿ ಅದ್ಭುತವಾಗ ಸಿಗಬೇಕಾದ ಅವಕಾಶಗಳಿಗೆ ಅಡ್ಡಗಾಲು ಬರುವಂಥದ್ದು, ಶತ್ರುಗಳಿಂದ ತೊರತೆ ಬರುವಂಥದ್ದು, ಜೊತೆಗೆ ವ್ಯಾಪಾರ, ಉದ್ಯಮದಲ್ಲಿ ಹಿನ್ನಡೆ ಬರುವಂಥದ್ದು, ನಿಮ್ಮ ಮೇಲೆ ಆರೋಪ, ಆಪಾದನೆಗಳು ಮನಸ್ಸಿಗೆ ಕಸಿವಿಸಿ ಆಗುವಂಥ ಘಟನೆ ಶನಿವಾರದಂದು 4ನೇ ತಾರೀಕು ಜರುಗುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಆರಂಭದ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಬಂದರೂ ನಂತರ ನಿಮಗೆ ಅಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಗುರುವಾರವೂ ಸಹ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಕೊನೆಯ ದಿನ ಮಾತ್ರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಬಹುನಿರೀಕ್ಷಿತವಾದ ಕೆಲವು ಕೆಲಸ ಕಾರ್ಯಗಳು ಕೈಗೂಡಬಹುದಾಗಿದೆ. ಅಲ್ಲಿ ಗುರು ಮತ್ತು ಕೇತು ಬುಧರ ಒಂದು ಅನುಗ್ರಹದಿಂದ. ಬಳಸುವಂತಹ ಬಣ್ಣಗಳ ವಿಚಾರ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಎಲ್ಲೋ ಮತ್ತು ಮಿಕ್ಸ್ ಬಣ್ಣ ಬಳಸಿ ಸಂಖ್ಯೆ 3 ಮತ್ತು 7 3 and 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಧನುಸ್ಸು ರಾಶಿಗೆ ವಾರ ಮಿಶ್ರ ಫಲಗಳಿಂದ ಆರಂಭ ಆಗ್ತದೆ. ಭಾನುವಾರ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ವಿರುದ್ಧ ಲಿಂಗದವರಿಂದ ತೊಂದರೆ, ಅಂದುಕೊಂಡ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು. ಔಷಧೋಪಚಾರದಿಂದ ನಿಮಗೆ ಮತ್ತಷ್ಟು ಅನಾರೋಗ್ಯ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗುವಂಥ ಭಾಸ ಆಗುವಂಥದ್ದು. ಈ ರೀತಿ ತನು ಮನ ಧನದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಭಾನುವಾರದಂದು ಬೇಕಾಗುತ್ತೆ. ಎಲ್ಲ ವಿಚಾರವಾಗಿ ನೀವು ಇತರರ ಮಾತನ್ನು ನಂಬದೆ ನಿಮ್ಮ ಒಂದು ಆತ್ಮಸಾಕ್ಷಿಯ ಮಾತನ್ನು ಸಹ ನೀವು ಕೇಳಿಸ್ಕೊಂಡ್ರೆ ಕೆಲವೊಂದು ವಿಚಾರಗಳಿಂದ ತಪ್ಪುಗಳಿಂದ ದೂರ ಬರ್ಬೋದಾಗಿದೆ. ಇನ್ನು ಆ ಬಳಿಕ 29, 30, 1 29, 30 ಅದರಲ್ಲಿ ಜೂನ್ 29, 30 ಹಾಗೂ ಜುಲೈ 1ರಂದು ಅದ್ಭುತವಾದ ಉತ್ತಮ ಫಲ, ಆರೋಗ್ಯ ರಕ್ಷಣೆ, ವಿಶೇಷವಾದ ಲಾಭಗಳು, ಜಯಗಳು ಆಗುವಂಥದ್ದು, ಕೌಟುಂಬಿಕ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಬೆಸೆಯುವಂಥ ಅವಕಾಶಗಳು ಬರಲಿವೆ. ಹಾಗಾಗಿ ಈ ಜೂನ್ 30, 1 ಮತ್ತು ಜುಲೈ 1ರಂದು ವಿಶೇಷವಾಗಿ ಉತ್ತಮ ಫಲಗಳನ್ನು ಗಮನಿಸಿಕೊಳ್ಳಿ. ವ್ಯಾಪಾರ ಉದ್ಯಮವನ್ನು ನೀವು ಚೆನ್ನಾಗಿ ಅನುಷ್ಠಾನ ಮಾಡ್ಬೋದು.
ಆ ಬಳಿಕ 2-3 ಮಿಶ್ರ ಫಲಗಳಿಂದ ಕೂಡಿದೆ. 2-3ರಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ, ವ್ಯಾಪಾರೋದ್ಯಮದಲ್ಲಿ ಹಿನ್ನಡೆ, ನಿಮ್ಮ ವ್ಯಾಪಾರಿನ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಇತರರಿಂದ ಶತ್ರುಗಳಿಂದ ಅಡೆತಡೆ ಬರ್ಬೋದಾಗಿದೆ. ಕೊನೆಯ ದಿನ ಶನಿವಾರ 4ನೇ ತಾರೀಕು ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಲಾಭ ಸುಖ ಜಯ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರಲ್ಲಿ ಬಂದವರು ಅನೇಕ ರೀತಿಯ ನಿಮ್ಮ ಕೊಡುಗೆಗಳು ಅಲ್ಲಿ ನಿಮ್ಮ ಗುಣಗಾನ ಆಗುವಂಥ ಘಟನೆ ಜರುಗುತ್ತೆ. ಹಾಗಾಗಿ ಈ ವಾರದಲ್ಲಿ ವಿಶೇಷವಾದ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಒಟ್ಟಿನಲ್ಲಿ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲ ಬಂತು. ಆರಂಭದ ದಿನ ಅಂದರೆ ಭಾನುವಾರ, ಸೋಮವಾರ ಮಂಗಳವಾರ ಉತ್ತಮ ಫಲ ಬಂತು, ಬುಧವಾರ ಗುರುವಾರ ಮಿಶ್ರ ಫಲ, ಮತ್ತು ಶನಿವಾರ ಅತ್ಯುತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಸಣ್ಣ ಪುಟ್ಟ ಏರುಪೇರುಗಳಿದ್ದರೂ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳಿಂದ ನೀವು ಉತ್ತಮ ಫಲವನ್ನು ಪಡಿಬೋದು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಈ ವಾರ ಪೂರ್ತಿ ನಿಮಗೆ ಮಂಗಳನ ಅನುಗ್ರಹ ಅದ್ಭುತವಾಗಿದೆ. ರಾಹುವಿನ ಬೆಂಬಲಿದೆ, ಶುಕ್ರನ ಬೆಂಬಲಿದೆ. ಹಾಗಾಗಿ ರಾಹುವಿಗೆ ಸಂಗೀತ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ವಾರ ಪೂರ್ತಿ ಬಳಸಿ. ಶುಕ್ರಾನುಕೂಲ ಇರೋ ಕಾರಣ ನೀವು ಆ ಶುಕ್ರನಿಗೆ ಸಂಕೇತವಾದ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ವಾರಪೂರ್ತಿ ಬಳಸುವಂಥದ್ದು. ಮಂಗಳನ ಅನುಕೂಲ ನಿಮಗೆ ವಾರಪೂರ್ತಿ ಇರುವ ಕಾರಣ ಮಂಗಳನಿಗೆ ಸಂಬಂಧಿಸಿದ ರೆಡ್ ಅಥವಾ ಕೆಂಪು ಬಣ್ಣ ಹಾಗೂ ಈ ಸಂಖ್ಯೆ 9 ಸಹ ನೀವು ಬಳಸ್ಕೊಳ್ಳುವಂಥದ್ದು. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರಾರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರದಂದು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಲಾಭ ಸ್ಥಾನದ ಚಂದ್ರನು ನಾನಾ ರೀತಿಯ ಲಾಭಗಳನ್ನು ನಿಮಗೆ ಮಾಡಿಕೊಡ್ತಾನೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಬಾಂಧವರಿಗೆ ಬರೆಯುವಂಥ ಅವಕಾಶ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಇತ್ಯಾದಿ ಭಾನುವಾರದಂದು 1ನೇ ತಾರೀಕು 29ರಿಂದ ಜರುಗುತ್ತೆ, 28ರಂದು ಜರುಗುತ್ತೆ. ಆ ಬಳಿಕ 29-30 ಮಿಶ್ರ ಫಲ, ಸೋಮವಾರ ಮಂಗಳವಾರ ಮಿಶ್ರ ಫಲ. ಸೋಮವಾರ ಮಂಗಳವಾರ ಕಷ್ಟ ನಷ್ಟಗಳ ಸಾಧ್ಯತೆ, ಹಣಕಾಸಿನ ಖರ್ಚು ಹೆಚ್ಚಳ, ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ನ್ಯೂನತೆಗಳು ಕಾಣಿಸ್ಕೋಬೋದು. ಜೊತೆಗೆ ನಿಮ್ಮ ತಪ್ಪು ಆಹಾರ ಕ್ರಮದಿಂದ ನಿಮಗೆ ಇಂಡೈಜೆಷನು, ಅಸಿಡಿಟಿ ಅಥವಾ ಕಾನ್ಸ್ಟಿಪೇಷನ್ ಇತ್ಯಾದಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಲ್ಲಿ ಸೋಮವಾರ ಮಂಗಳವಾರ ಕಾಡ್ಬೋದು 29-30ರಲ್ಲಿ. ಹಾಗಾಗಿ ತನುಮನ ಧನದ ಎಚ್ಚರಿಕೆ ಬರಬೇಕು ನಿಮಗೆ ಸೋಮವಾರ ಮಂಗಳವಾರದಲ್ಲಿ. ಆ ಬಳಿಕ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 2-3ರಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಧನಸ್ಥಾನದ ಚಂದ್ರನು ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಗುರುಬಲದ ವಿಶೇಷವಾದ ಒಂದು ಲಾಭ ನಿಮಗೆ ಇದೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಸೂರ್ಯನು ಸಹ ನಿಮಗೆ ಪೂರಕವಾಗಿದ್ದಾನೆ. ಸೂರ್ಯ ಮತ್ತು ಸೂರ್ಯಪುತ್ರ ಇಬ್ಬರ ಆಶೀರ್ವಾದ ಈ ವಾರದಿಂದ ಪಡೆದಿದ್ದೀರಾ. ಹಾಗಾಗಿ ಅಲ್ಲಿ ಸೋಮವಾರ ಮಂಗಳವಾರ ಅದ್ಭುತವಾದ ಉತ್ತಮ ಫಲ, ಮಂಗಳವಾರ ಬುಧವಾರ ಸಹ ಉತ್ತಮ ಫಲ ನಿರೀಕ್ಷೆ ಮಾಡುವಂಥದ್ದು, ಗುರುವಾರ ಶುಕ್ರವಾರ ಸಹ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಈ ಗ್ರಹಗಳ ಒಂದು ಬೆಂಬಲದಿಂದ. ಕೊನೆಯ ದಿನ ಶನಿವಾರ 4ನೇ ತಾರೀಕು ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಅಲ್ಲಿ ಹೆಚ್ಚಿನ ಬದಲಾವಣೆಗಳಿಲ್ಲದರೂ ಆರ್ಥಿಕವಾಗಿ ಉತ್ತಮವಾಗಿರುತ್ತೆ. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ವಾರದ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲ ಅನುಭವಕ್ಕೆ ಬಂದರೂ ನಂತರದ ದಿನಗಳಲ್ಲಿ 2, 3, 4ರಲ್ಲಿ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಬಂಧು ಮಿತ್ರರಿಂದ ನೀವು ಸಹಕಾರಗಳನ್ನು ಪಡೆಯಬಹುದಾಗಿದೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ವಾರಪೂರ್ತಿ ನಿಮಗೆ ಸೂರ್ಯ ಅನುಕೂಲ, ಗುರು ಅನುಕೂಲ, ಶುಕ್ರ ಅನುಕೂಲ, ಶನಿ ಮತ್ತು ಬುಧ ಅನುಕೂಲ ಇರುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ಜೊತೆಗೆ ವೈಟ್ ಅಥವಾ ಬಿಳಿಯ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸ್ಕೋಬೋದು. ಸಂಖ್ಯೆಗಳು 1, 3, 5, 6 ಮತ್ತು 8. 1, 3, 5, 6 ಮತ್ತು 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕುಂಭರಾಶಿಗೆ ವಾರದ ಆರಂಭ ಉತ್ತಮ ಆರಂಭದ ನಿಮಗೆ 28, 29, 30, 1 ಈ 4 ದಿನಗಳು ಅದ್ಭುತವಾದ ಉತ್ತಮ ಫಲ ನಿಮಗೆ ಕೊಡ್ತಾಯಿದೆ. ವ್ಯಾಪಾರ ಉದ್ಯಮ ಪ್ರಗತಿ, ಶಿಕ್ಷಣದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರ ಆಗಲಿವೆ. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ಹಣಕಾಸಿನ ವಿಶೇಷವಾದ ಸೌಲಭ್ಯಗಳು ನಿಮಗೆ ಸಿಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ ವಾರದ ಆರಂಭದ ದಿನವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಹತ್ವದ ನಿರ್ಧಾರವನ್ನು ಕುಂಭರಾಶಿಯವರು ಈ ಭಾನುವಾರ, ಸೋಮವಾರ, ಮಂಗಳವಾರ ತೆಗೆದುಕೋಬೋದು. ದೂರ ಪ್ರಯಾಣ ಮಾಡಲಿಕ್ಕೂ ಅನುಕೂಲವಾದಂಥ ವಾತಾವರಣ ಇರುತ್ತೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಆ ಬಳಿಕ ಬುಧವಾರ ಗುರುವಾರ ಮಿಶ್ರ ಫಲಗಳಿವೆ. ಬುಧವಾರ ಗುರುವಾರ ಮಿಶ್ರ ಫಲ, ವ್ಯಾಪಾರ ಉದ್ಯಮದಲ್ಲಿ ಚಿಂತೆ, ಹಣಕಾಸಿನ ಕೊರತೆ ಎದುರಾಗ್ಬೋದು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಜರಬಹುದು ಬುಧವಾರ ಗುರುವಾರ. ಶುಕ್ರವಾರ ಶನಿವಾರ ಉತ್ತಮ ಫಲ. ಶುಕ್ರವಾರ ಶನಿವಾರ ಲಾಭ ಸ್ಥಾನದ ಚಂದ್ರನಿಂದಾಗಿ ಅನೇಕ ರೀತಿಯ ಲಾಭ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಲ್ಲಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನ ನಿಮಗೆ ಅದ್ಭುತವಾಗಿ ಉತ್ತಮ ಫಲಗಳು ಬಂತು. ಮಧ್ಯದಲ್ಲಿ ಸ್ವಲ್ಪ ಮಿಶ್ರ ಫಲ ಬಂತು. ಕೊನೆಯ ದಿನ 2 ದಿನಗಳು ಮತ್ತೆ ಉತ್ತಮ ಫಲವನ್ನು ಕೊಡ್ತಾಯಿವೆ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರ ಬಳಸುವಂಥ ಬಣ್ಣ ವಿಚಾರ ನೋಡಿದರೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ವಾರಪೂರ್ತಿ ಬಳಸ್ಕೊಳ್ಳಿ. ಹಾಗಾಗಿ ಚಂದ್ರನ ಅನುಕೂಲ ಇರುವಂಥ ದಿನಗಳಾದ ವಾರದ ಆರಂಭ ಭಾನುವಾರ, ಸೋಮವಾರ ಹಾಗೂ ಶುಕ್ರವಾರ, ಶನಿವಾರ ನಿಮಗೆ ವಿಶೇಷವಾಗಿ ಚಂದ್ರ ಅನುಕೂಲ ಇರೋ ಕಾರಣ ಆ ದಿನಗಳಲ್ಲಿ ನೀವು ಯಾವುದೇ ರೀತಿಯ ಅಮ್ಮನವರ ಭಕ್ತಿ ಅಥವಾ ಶನಿ ಮಹಾರಾಜರ ಭಕ್ತಿ, ನವಗ್ರಹಗಳ ಭಕ್ತಿ ಇತ್ಯಾದಿಗಳು ಸಹ ಮಾಡ್ಬೋದಾಗಿದೆ. ಇನ್ನು ಬಳಸುವಂಥ ಸಂಖ್ಯೆಗಳ ವಿಚಾರ ನೋಡಿದರೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಬಳಸುವಂಥ ಬಣ್ಣ ಮತ್ತು ಸಂಖ್ಯೆ, ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ವಾರಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು ವಾರದ ಆರಂಭದ 2 ದಿನ ಮತ್ತು ನಂತರದ ಕೊನೆಯ 2 ದಿನಗಳಲ್ಲಿ ಚೆನ್ನಾಗಿ ಬಳಸ್ಕೋಬೋದು.
ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮೀನರಾಶಿಗೆ ವಾರ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮ್ಮ ಯಶ, ಕೀರ್ತಿ, ಜಯ, ಲಾಭ ಇದೆ. ಜೊತೆಗೆ ಅಲ್ಲಿ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಹತ್ವವಾದ ಒಂದು ಘಟನೆ ಅಥವಾ ಮಹತ್ತರವಾದ ಒಂದು ಫಲಿತಾಂಶ ಇಂದು ಬಂದು ನಿಮಗೆ ಖುಷಿಯಾಗಲಿವೆ. ಹಣಕಾಸಿನ ಉತ್ತಮ. ವಾರ ಆರಂಭದಲ್ಲಿ ಭಾನುವಾರ, ಸೋಮವಾರ ಅದ್ಭುತವಾದ ಫಲ ಪಡಿತೀರ. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ, ಗುರುವಾರದಲ್ಲಿ 31, 1, 2, 3 ಈ ನಿರಂತರವಾಗಿ ನಿಮಗೆ 4 ದಿನಗಳು ಅದ್ಭುತವಾದ ಲಾಭ, ಜಯ, ಸುಖವನ್ನು ಕೊಡ್ತಾ ಇರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬೆರೆಯುವಂಥದ್ದು, ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅವಕಾಶ ಈ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಕೊನೆಯ ದಿನ ಶನಿವಾರ ಮಿಶ್ರ ಫಲಗಳಿಂದ ಕೂಡಿದೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು. ಜೊತೆಗೆ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಕಾರ್ಯಗಳು ಆಗದೆ ಹೋಗ್ಬೋದು. ಆ ಬಗ್ಗೆ ಸ್ವಲ್ಪ ಚಿಂತೆಯನ್ನು ಗಳಿಸಬೇಕಾಗತ್ತೆ. ಹಾಗಾಗಿ ಈ ವಾರದ ಕೊನೆಯ ದಿನ ಮತ್ತು ನಿಮಗೆ ಅದ್ಭುತವಾದ ಉತ್ತಮ ಫಲ ಬಂದಿದೆ. 2, 3, 4ರಲ್ಲಿ ಅದ್ಭುತವಾದ ಉತ್ತಮ ಫಲ ನಿಮಗೆ ನಿರೀಕ್ಷೆಯಲ್ಲಿ ಇದೆ ಮೀನರಾಶಿಯವರಿಗೆ. ಈ ವಾರ ಪೂರ್ತಿ ಇರತಕ್ಕಂತಹ ನೀವು ಗುರುವಿನ ಅನುಕೂಲ, ಕೇತುವಿನ ಬೆಂಬಲ, ಮಂಗಳ ಬೆಂಬಲ, ಬುಧ, ಶುಕ್ರರ ಅನುಕೂಲ ನಿಮಗೆ ಅನೇಕ ರೀತಿಯ ಶುಭ, ಲಾಭ, ಜಯ, ಸುಖ, ಯಶಸ್ಸನ್ನು ಕೊಡಲಿದೆ. ಈ ವಾರ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ರಜತ, ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಇತ್ಯಾದಿಗಳನ್ನು ಬಳಸುವಂಥದ್ದು. ಎಲ್ಲೋ, ಮಿಕ್ಸ್ ಮತ್ತು ರೆಡ್ ಬಣ್ಣ ಬಳಸಿ. ಸಂಖ್ಯೆ 3, 7 ಮತ್ತು 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ಅಲ್ಲಿ 24ರಿಂದ ನಿಮಗೆ ಬುಧಾನುಕೂಲ ಆಗಲಿದೆ. ಆ ಬಳಿಕ ನೀವು ಅಲ್ಲಿ ವಿಶೇಷವಾಗಿ ಕೆಲವೊಂದು ಗ್ರೀನ್ ಬಣ್ಣವನ್ನು ಸಹ ಆಮೇಲೆ ಬಳಸ್ಬೋದಾಗಿದೆ. ಅದರ ಮುಂಚೆ ಈಗ ನೀವು ಇಷ್ಟು ಬಣ್ಣಗಳನ್ನು ಬಳಸೋದು. ಸಂಖ್ಯೆ 3, 7 ಮತ್ತು 9 3, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಮೀನರಾಶಿಯವರಿಗೆ ಈ ವಾರದ ಮಧ್ಯಭಾಗದಿಂದ ಅಂದರೆ ಮಂಗಳವಾರದಿಂದ ನಿಮಗೆ ಶುಕ್ರವಾರದವರೆಗೂ ಅದ್ಭುತವಾದ ಉತ್ತಮ ಫಲದಿಂದ ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇಲ್ಲಿವರೆಗೆ ಜೂನ್ 28ರಿಂದ ಜುಲೈ 4ರವರೆಗಿನ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ಕೆಲವೊಂದು ರಾಶಿಗೆ ಆರಂಭದಲ್ಲಿ ಉತ್ತಮ, ಮಧ್ಯದಲ್ಲಿ ಸ್ವಲ್ಪ ಮಿಶ್ರ ಫಲ, ಆಮೇಲೆ ಸ್ವಲ್ಪ ಸಂಕಷ್ಟ. ಕೆಲವೊಂದು ರಾಶಿಗೆ ಆರಂಭದಲ್ಲಿ ಸಂಕಷ್ಟ, ಆಮೇಲೆ ಉತ್ತಮ. ಈ ರೀತಿ ಮಿಶ್ರ ಫಲಗಳ ಸೂಚನೆ ಬಂದಿವೆ. ಯಾರು ಈ ಸಂಕಷ್ಟ, ಮಿಶ್ರ ಫಲಗಳಿಂದ ವಿಚಲಿತರಾಗದೆ ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಧರ್ಮಗಳ ಉಪಯೋಗ ಸಿದ್ಧಪಡಿಸ್ತಾ ಬನ್ನಿ. ಜೊತೆಗೆ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಒಂದು ದೇವಾಲಯಗಳ ಸಂದರ್ಶನ ಮಾಡೋದು ಅಥವಾ ಸೇವೆಗಳನ್ನು ಸಲ್ಲಿಸೋದಾಗಲಿ. ಜೊತೆಗೆ ಯಾರು ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಇನ್ನಿತರರಿದ್ದರೆ ನಿಮ್ಮ ಒಂದು ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ನೀವು ಪ್ರಾಮಾಣಿಕರಾಗಿ ದುಡಿತಾ ಬನ್ನಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರ್ವೇದ, ಕೀರ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಮಂಗಲಾನಿ ಭವಂತು.